ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಲಿದೆ. ಇನ್ನು 5-10 ದಿನಗಳ ಒಳಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲೇಬೇಕು. ಹಾಗಾಗಿ ಇದು ಅತ್ಯಂತ ಕ್ರೂಷಿಯಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕಿಂತ ಮುಂಚೆಯೇ ಬೇಲ್ ಅಪ್ಲಿಕೇಶನ್ ಅನ್ನು ಹಾಕಿದಂತಹ ಪವಿತ್ರಗೆ ಈಗ ದೊಡ್ಡ ಶಾಕನ್ನೇ ಕೋರ್ಟ್ ಕೊಟ್ಟಿದೆ. ಈ ಮೂಲಕ ಪವಿತ್ರ ಗೌಡ ಸದ್ಯಕ್ಕಂತೂ ಜೈಲಿನಿಂದ ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲ, ಕೋರ್ಟು ಈ ಜಾಮೀನು ಅರ್ಜಿಯನ್ನೇ ವಜಾ ಮಾಡಿ ಬಿಸಾಕಿದೆ. ಈ ಅರ್ಜಿಯನ್ನು ವಜಾ ಮಾಡುವಂಥ ಸಂದರ್ಭದಲ್ಲಿ ಕೋರ್ಟ್ ಕೊಟ್ಟಿರುವಂಥ ಕೆಲವೊಂದು ಕಾರಣಗಳನ್ನು ನೋಡಿದರೆ ಬಹುಶಃ ಇದು ಕೇವಲ ಪವಿತ್ರಗೆ ಮಾತ್ರ ಅಲ್ಲ, ಪ್ರಕರಣದಲ್ಲಿರುವಂತಹ ಅಷ್ಟೋ ಜನ ಆರೋಪಿಗಳಿಗೂ ಕೂಡ ಸಂಕಷ್ಟ ತಪ್ಪಿದಲ್ಲ, ಜೈಲು ವಾಸದಿಂದ ಸದ್ಯಕ್ಕೆ ಮುಕ್ತಿ ಸಿಗೋದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಈಗಾಗಲೇ ದರ್ಶನ್ ಮತ್ತು ಇತರರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಮತ್ತು ಇನ್ನಿತರ 2 ಆರೋಪಿಗಳನ್ನು ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ಉಳಿಸಿಕೊಳ್ಳಲಾಗಿದೆ. ಹೀಗಿರುವಾಗ ದರ್ಶನ್ಗೆ ಇದು ಅತ್ಯಂತ ಮುಳುವಾಗಬಲ್ಲಂತಹ ವಿಚಾರ ಅಂತಲೇ ಹೇಳ್ಬೋದು. ಯಾವುದು ಪವಿತ್ರ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುವಂಥದ್ದು. ಬೇಲ್ ಅಪ್ಲಿಕೇಶನ್ನನ್ನೇ ರಿಜೆಕ್ಟ್ ಮಾಡಿರೋದು ಯಾಕೆ, ಕೋರ್ಟ್ ಈ ಸಂದರ್ಭದಲ್ಲಿ ಕೊಟ್ಟಿರುವಂಥ ಕಾರಣಗಳೇನು, ಇದು ಎಲ್ಲಿಗೆ ಹೋಗಿ ತಲುಪಬಹುದು, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಒನ್ ಬೈ ಒನ್ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಈ ರೇಣುಕಸ್ವಾಮಿ ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಬೇಲ್ ಅಪ್ಲಿಕೇಶನನ್ನು ಹಾಕಿದ್ದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಈ ವಿಚಾರದಲ್ಲಿ ಪವಿತ್ರ ಗೌಡಗೆ ದೊಡ್ಡ ಶಾಕೆ ಎದುರಾಯಿತು. ಶನಿವಾರ ಅಂತಿಮವಾದಂತಹ ಈ ತೀರ್ಪನ್ನು ಕೊಡುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಿದ್ದು ಮಾತ್ರವಲ್ಲದೆ ಒಂದಷ್ಟು ಗಂಭೀರವಾದಂಥ ಕಾರಣಗಳನ್ನು ಕೋರ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇದು ಕೇವಲ ಪವಿತ್ರ ಗೌಡಗೆ ಸಂಬಂಧಿಸಿದಂತಹ ಒಂದು ಕಾರಣಗಳು ಮಾತ್ರವಲ್ಲ. ಪವಿತ್ರ ಗೌಡ ಜೊತೆಗೆ ಇನ್ನಿತರ ಆರೋಪಿಗಳು ಯಾರ್ಯಾರಿದ್ದಾರೆ, ಇನ್ಕ್ಲೂಡಿಂಗ್ ದರ್ಶನ್, ಎಲ್ರಿಗೂ ಕೂಡ ಇದೊಂದು ಸ್ಪಷ್ಟವಾದಂಥ ಸಂದೇಶ, ನೀತಿ ಪಾಠ ಅಂತಲೇ ಹೇಳ್ಬೋದು. ಜೊತೆಗೆ ಸದ್ಯಕ್ಕಂತೂ ಇವ್ರು ಯಾರಿಗೂ ಕೂಡ ರಿಲೀಫ್ ಸಿಗೋದಿಲ್ಲ ಅನ್ನುವಂಥ ಮುನ್ಸೂಚನೆ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಮೊದಲಿಗೆ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದರೆ ದರ್ಶನ್ A2 ಆರೋಪಿಯಾಗಿ ಇನ್ನುಳಿದಂತಹ ಆರೋಪಿಗಳು A17ವರೆಗೂ ಕೂಡ ಇದ್ದಾರೆ. ಒಟ್ಟು 17 ಜನರನ್ನು ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇಷ್ಟು ಜನರನ್ನು ಅರೆಸ್ಟ್ ಮಾಡಿದರೂ ಕೂಡ ಪೊಲೀಸರು ಇನ್ನೂ ಕೂಡ ಚಾರ್ಜ್ ಶೀಟನ್ನು ಮಾತ್ರ ಸಲ್ಲಿಕೆ ಮಾಡಲಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಇನ್ನೂ ಕೂಡ ಪೊಲೀಸರು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಇನ್ನೇನು 5-10 ದಿನಗಳ ಒಳಗಡೆ, 1 ವಾರ ಅಂತೇಳಿ ಹೇಳಿದ್ದಾರೆ, ಮೊದಲ ವಾರ ಅಥವಾ 2ನೇ ವಾರದ ಒಳಗಡೆ ಅಟ್ ಎನಿ ಕಾಸ್ಟ್ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲೇಬೇಕು ಕೋರ್ಟಿಗೆ. ಅಲ್ಲಿಗೆ 90 ಡೇಸ್ ಕಂಪ್ಲೀಟ್ ಆಗುತ್ತೆ. ಸೊ ದಟ್ ಅಲ್ಲಿಗೆ ಒಂದು ರೀತಿಯಲ್ಲಿ ಈ ಕೇಸನ್ನು ಕೈಗೆತ್ಕೊಂಡು ಇಲ್ಲಿವರೆಗೆ ಏನೇನು ಆಗಿದೆ ಅನ್ನೋಂತಹ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗ್ತದೆ. ಒಂದು ವೇಳೆ 90 ದಿನಗಳ ಒಳಗಡೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಮತ್ತೆ ನ್ಯಾಯಾಲಯದ ಪರ್ಮಿಷನನ್ನು ತೆಗೆದುಕೊಂಡು ಇನ್ನೊಂದು 10 ದಿನನೋ 15 ದಿನನೋ ಎಕ್ಸ್ಟೆಂಡನ್ನು ಕೇಳಬಹುದು. ಬಟ್ ಅಂಥ ಚಾನ್ಸಸ್ ತುಂಬ ಕಡಿಮೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಈಗಾಗಲೇ ಸುದೀರ್ಘವಾದಂಥ ವಿಚಾರಣೆಯನ್ನು ನಡೆಸಿರುವಂಥ ಪೊಲೀಸರು ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕೆಲವು ಅಂಶಗಳು ಉಲ್ಲೇಖ ಮಾಡಲಿಕ್ಕಿತ್ತು, ಅದನ್ನು ಕೂಡ ಈಗ ಉಲ್ಲೇಖ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ದಟ್ ಇನ್ನೊಂದು ವಾರದ ಒಳಗಡೆ ಎಲ್ಲವನ್ನು ಕೂಡ ಇನ್ನೊಂದು ಸಲ ಕ್ರಾಸ್ ವೆರಿಫಿಕೇಷನನ್ನು ಮಾಡಿ ಚೆಕ್ ಮಾಡಿ ನಂತರ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋದು ಪೊಲೀಸ್ ಮೂಲಗಳಿಂದ ಸಿಗ್ತಿರುವಂಥ ಇನ್ಫಾರ್ಮೇಷನ್ಸ್. ಇದು ಒಂದು ಭಾಗ. ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕಿಂತ ಮುಂಚೆನೇ ಒಂದಷ್ಟು ಜನ ಆರೋಪಿಗಳು ಬೇಲ್ ಅಪ್ಲಿಕೇಶನನ್ನು ಹಾಕಿದರು. ಬಟ್ ಬುದ್ಧಿವಂತ ದರ್ಶನ್ ಕಡೆಯ ವಕೀಲರು ಮಾತ್ರ ಬೇಡ, ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಬೇಲ್ ಅಪ್ಲಿಕೇಶನನ್ನು ಹಾಕೋದು ಬೇಡ, 100ಕ್ಕೆ 200ರಷ್ಟು ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅನ್ನೋಂಥ ಮಾತನ್ನು ಅವತ್ತೇ ಹೇಳಿದರು. ಸೊ ಅಲರ್ಟ್ ಆಗಿದ್ದಂತಹ ಈ ಟೀಮ್ನವರು, ಯಾರು ದರ್ಶನ್ ಟೀಮ್ನವರು, ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಅಪ್ಲಿಕೇಶನ್ ಹಾಕೋದು ಬೇಡ ಅಂತೇಳಿ ಸುಮ್ಮನಾಗಿದ್ದರು. ಆದರೆ ಅದರ ನಡುವೆ ಬಂದಂಥ ಒಂದು ಘಟನೆ ಅಥವಾ ಅದರ ನಡುವೆ ಸೃಷ್ಟಿಯಾದಂಥ ಒಂದು ಗೊಂದಲ ಈಗ ದರ್ಶನ್ ಮತ್ತು ಇಡೀ ಪಟಾಲಂ ಒಂದೊಂದು ದಿಕ್ಕಿಗೆ ಹೋಗುವ ರೀತಿ ಮಾಡಿದೆ. ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳ ಜೊತೆಗೆ ಸಿಗರೇಟ್ ಸಹಿತ ಬಿಂದಾಸಾಗಿ ಟೀ ಕುಡಿತ ಕೂತಿದ್ದಂಥ ದರ್ಶನ್ಗೆ ಇಂಥದ್ದೊಂದು ದಿನ ಬರ್ತದೆ ಅಂತೇಳಿ ಬಹುಶಃ ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಕ್ಕಿಲ್ಲ. ಮೊದಲೇ ಜೈಲಿಗೆ ಬರೋದು ಅನ್ಎಕ್ಸ್ಪೆಕ್ಟೆಡ್. ಜೈಲಿಗೆ ಬಂದ ಮೇಲೆ ಇಂಥದ್ದೆಲ್ಲ ನಡೀತು ಅಂತ ಹೇಳಿದ್ರೆ ಬಹುಶಃ ಎಂಥವ್ರಿಗಾದರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಅಲ್ಟಿಮೇಟ್ಲಿ ದರ್ಶನ್ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಆದ ತಕ್ಷಣವೇ ಬೇಲ್ ಅಪ್ಲಿಕೇಶನನ್ನು ಹಾಕ್ತಾರೆ ಅನ್ನೋದು ಈಗ ಗೊತ್ತಾಗ್ತಿರೋಂಥ ಇನ್ಫಾರ್ಮೇಷನ್.
ಬಟ್ ಅಟ್ ದಿ ಸೇಮ್ ಟೈಮ್ ಪವಿತ್ರ ಗೌಡ ಬೇಲ್ ಅಪ್ಲಿಕೇಶನನ್ನು ಹಾಕಿದರು. ಪವಿತ್ರ ಗೌಡ ಜೊತೆಗೆ ಇನ್ನಿತರರು ಕೂಡ ಬೇಲ್ ಅಪ್ಲಿಕೇಶನನ್ನು ಹಾಕಿದರು. ಹಾಗೆಯೇ ಈಗ ಏನು ಹೇಗಾಗಿದೆ, ಮುಂಚೆ ಅಟ್ಲೀಸ್ಟ್ ಒಬ್ರಿಗೊಬ್ಬರು ನೋಡ್ಕೊಳ್ಳೋದು ಏನೋ ಒಂದು ಆಗ್ತಿತ್ತು. ಬಟ್ ಈಗ ಹೇಗಾಗಿದೆ, ಎಲ್ಲರೂ ಕೂಡ ಒಂದೊಂದು ದಿಕ್ಕಾಗಿರೋದ್ರಿಂದ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಒಂಟಿಯಾಗಿ ಕೂತಿದ್ದಾರೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಜೊತೆಗೆ ಒಂದಷ್ಟು ಪ್ಲಾನಿಂಗ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಪತ್ನಿ ಜೊತೆಗೂ ಕೂಡ ತಮ್ಮ ನೋವನ್ನು ಹೊರಗಡೆ ಹಾಕಿದ್ದಾರೆ ಶನಿವಾರ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇದಿಷ್ಟು ಒಂದು ಭಾಗ. ಇನ್ನು ಎರಡನೇ ಭಾಗ ಪವಿತ್ರ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುವಂಥದ್ದು. ಪವಿತ್ರ ಬೇಲ್ ಅಪ್ಲಿಕೇಶನನ್ನು ಯಾವಾಗ ಸಲ್ಲಿಕೆ ಮಾಡಿದ್ರು ಆಗಲೇ ಒಂದಂತೂ ಕ್ಲಿಯರ್ ಇತ್ತು, ಬೇಲ್ ಸಿಗೋದಿಲ್ಲ ಪವಿತ್ರಗೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು. ಪವಿತ್ರ ಗೌಡ ಸಲ್ಲಿಸಿದಂಥ ಅರ್ಜಿಯನ್ನು ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಈ ವಿಚಾರಣೆಗೆ ಮಾಡಲಾಯಿತು. ವಿಚಾರಣೆ ಮಾಡಿ ಈಗ ಅದು 57ನೇ CCH ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ, ಕಾಯ್ದಿರಿಸಿತ್ತು ಈ ತೀರ್ಪನ್ನು. ವಿಚಾರಣೆ ಎಲ್ಲವನ್ನು ಕೂಡ ನಡೆದು ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿ ಈ ತೀರ್ಪನ್ನು ಕಾಯ್ದಿರಿಸಿತ್ತು. ಅಲ್ಲಿಗೆ ಅಂತಿಮವಾಗಿ ಈ ತೀರ್ಪನ್ನು ಕೂಡ ಕೊಡ್ತು. ಮಹಿಳೆ ಅನ್ನುವಂಥ ಅಂಶವನ್ನು ಮುಂದಿಟ್ಟುಕೊಂಡು ಪವಿತ್ರ ಗೌಡ ಜಾಮೀನು ಪಡೆಯುವಂಥ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಕೋರ್ಟು ಜಾಮೀನು ಅರ್ಜಿಯನ್ನೇ ತಿರಸ್ಕರಿಸಿ ವಜಾ ಮಾಡೋದ್ರ ಮೂಲಕ ದೊಡ್ಡ ಶಾಕನ್ನೇ ಕೊಡ್ತು. ಅಷ್ಟು ಮಾತ್ರವಲ್ಲ, ವಾದವನ್ನು ಆಲಿಸಿದ ಬಳಿಕ ನ್ಯಾಯಾಲಯ ಪವಿತ್ರ ಗೌಡಗೆ ಜಾಮೀನು ನೀಡೋದಕ್ಕೆ ನಿರಾಕರಿಸಿದೆ. ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಭೀಕರ ಮತ್ತು ಘೋರವಾಗಿ ನಡೆದಿರುವಂಥ ಒಂದು ಪ್ರಕರಣ. ರೇಣುಕಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಈ ಹತ್ಯೆಯನ್ನು ಮಾಡಲಾಗಿದೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳು ಪವಿತ್ರ ಗೌಡರನ್ನು ಗುರುತಿಸಿದ್ದಾರೆ. ಆರೋಪಿಗಳ ಬಟ್ಟೆಯಲ್ಲಿ DNA ಪತ್ತೆಯಾಗಿದೆ. ಕೃತ್ಯ ನಡೆಸಲು ಬಳಸಿದಂಥ ಕಾರು CCTVಯಲ್ಲಿ ಪತ್ತೆಯಾಗಿದೆ. ಎಲ್ಲ ಸಾಕ್ಷಿಗಳು ಆರೋಪಿಗಳ ವಿರುದ್ಧವಾಗಿಯೇ ಇದ್ದು ಇದೊಂದು ಗಂಭೀರ ಪ್ರಕರಣ ಆಗಿರುವಂಥ ಕಾರಣ ಜಾಮೀನನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಬೇಲ್ ಅಪ್ಲಿಕೇಶನನ್ನು ಹರಿದು ಬಿಸಾಕಿದೆ ಕೋರ್ಟು. ಸೈಡಿಗೆ ಹಾಕಿ ವಜಾವನ್ನು ಮಾಡಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ 17 ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನದಲ್ಲಿ ಸೆಪ್ಟೆಂಬರ್ 9ರವರೆಗೆ ಇರಲೇಬೇಕಾಗುತ್ತೆ. ಈ ಬೆನ್ನಲ್ಲೇ ದರ್ಶನ್ ಪರಪ್ಪನ ಅಗ್ರಹಾರದ ಫೋಟೋ ವೈರಲ್ ಆದಂಥ ಬೆನ್ನಲ್ಲೇ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ದಿಕ್ಕಾಪಾಲಾಗಿದ್ದಾರೆ. ದರ್ಶನ್ ಇದೀಗ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗಿದ್ದಾರೆ. ಮೈಸೂರು, ಹಿಂಡಲ್ಗ, ಶಿವಮೊಗ್ಗ ಹೀಗೆ ಒಂದೊಂದು ಜೈಲಿನಲ್ಲಿ ಒಬ್ಬೊಬ್ಬ ಆರೋಪಿಗಳು ಇರುವುದು ಅತ್ಯಂತ ದುರದೃಷ್ಟಕರ. 4 ಆರೋಪಿಗಳನ್ನು ಈ ಮೊದಲೇ ತುಮಕೂರು ಜೈಲಿಗೆ ಶಿಫ್ಟನ್ನು ಮಾಡಲಾಗಿತ್ತು. ಪೊಲೀಸರು ಕೂಡ ಸೆಪ್ಟೆಂಬರ್ 2ನೇ ವಾರದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಜಾಮೀನು ಅರ್ಜಿಯನ್ನು ಹಾಕೋದಕ್ಕೆ ಮುಂಚೆ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಯಾವೆಲ್ಲ ಈ ಸರ್ಕಸ್ಟೆನ್ಸನ್ನು ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಈ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿರುವಂಥ ಸೆಕ್ಷನ್ಸ್ಗಳಿರ್ಬೋದು, ಅಪರಾಧಗಳಿರ್ಬೋದು, ಅಪರಾಧ ಪ್ರಮಾಣ ಇರ್ಬೋದು, ಸಾಕ್ಷಿಗಳಿರ್ಬೋದು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಆ ಬೇಸಿಸಲ್ಲಿ ಜಾಮೀನು ಅರ್ಜಿಯನ್ನು ಹಾಕಬೇಕು. ಅದಕ್ಕೋಸ್ಕರನೇ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಹಾಕಲಿಲ್ಲ. ಇಲ್ಲಿ ಪವಿತ್ರಗೆ ಜಾಮೀನು ಅರ್ಜಿಯ ವಜಾ ಆಗಿರುವಂತಹ ಒಂದು ಘಟನೆ ಏನಿದೆ, ಇದು ಇತರ ಆರೋಪಿಗಳಿಗೂ ಕೂಡ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಇತರ ಆರೋಪಿಗಳ ಜಾಮೀನು ಅರ್ಜಿಯು ಕೂಡ ವಜಾ ಆಗುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಯಾಕಂತ ಹೇಳಿದ್ರೆ ಪವಿತ್ರ ಗೌಡರದು ಎಷ್ಟು ಪಾತ್ರ ಇದೆಯೋ ಇತರ ಆರೋಪಿಗಳದ್ದು ಕೂಡ ಅಷ್ಟೇ ಪಾತ್ರವಿದೆ. ಹಾಗಾಗಿ ಅಂಥವ್ರಿಗೂ ಕೂಡ ಜಾಮೀನನ್ನು ಕೊಡೋದಿಲ್ಲ. ಅದರಲ್ಲೂ ಕೂಡ ದರ್ಶನ್ಗಂತೂ ಯಾವ ಕಾರಣಕ್ಕೂ ಕೂಡ ಜಾಮೀನು ಸದ್ಯಕ್ಕಂತೂ ಸಿಗೋದಿಲ್ಲ ಅನ್ನೋದು ಮಾತ್ರ ಈಗ ಗೊತ್ತಾಗ್ತಿರುವಂಥ ವಿಚಾರ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಟ್ವಿಸ್ಟನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿಯಾದಂಥ ಟರ್ನನ್ನು ಪಡೆದುಕೊಳ್ಳುತ್ತೆ ಸದ್ಯಕ್ಕೆ ಈ ಪ್ರಕರಣ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಅದೇನೇ ಇದ್ರೂ ಕೂಡ ಈಗ ಸದ್ಯಕ್ಕಂತೂ ಪವಿತ್ರ ಗೌಡ ಜೈಲು ವಾಸವನ್ನು ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆದಂಥ ಪರಿಣಾಮ. ಇದರ ಮುಂದುವರೆದ ಭಾಗವಾಗಿ ಹೈಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನನ್ನು ಪವಿತ್ರ ಗೌಡ ಮೂವ್ ಮಾಡ್ತಾರಾ ಅಥವಾ ಕಾದು ನೋಡುವಂಥ ತಂತ್ರವನ್ನು ಅನುಸರಿಸ್ತಾರಾ ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.